ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ತಾ ಇದ್ದೀನಿ ಅಂತಂದರೆ, ಪಿಂಚಣಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಅಪ್ಡೇಟ್ಗಳನ್ನು ಕೇಳ್ತಾ ಇದ್ರಿ. ಮತ್ತು ಸರ್ಕಾರದ ಕಡೆಯಿಂದ ಪಿಂಚಣಿನ ಪಡಿತಕ್ಕಂಥವ್ರಿಗೆ ಈ ದಾಖಲೆಗಳನ್ನು ಸಬ್ಮಿಟ್ ಮಾಡಿದರೆ ಮಾತ್ರ ಮುಂದೆ ಪಿಂಚಣಿನ ಬರುತ್ತೆ ಅಂತ ಇದು ನಿಜಾನ ಅಂತ ಕೇಳ್ತಾಯಿದ್ರು. ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಮುಖ್ಯವಾಗಿ ಮಾರ್ಚ್ ತಿಂಗಳ ಪಿಂಚಣಿ ತಮಗೆ ಯಾವಾಗ ಜಮಾ ಆಗುತ್ತೆ ಅಂತ ಅದನ್ನು ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ಕೇಳ್ತಾ ಇದ್ರು. ಆ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾರೆಲ್ಲ ಒಂದು ಏಪ್ರಿಲ್ ತಿಂಗಳಲ್ಲಿ ಮುಂದೆ ಬರ್ತಕ್ಕಂಥ ತಿಂಗಳ ಪಿಂಚಣಿನ ಪಡಿತಕ್ಕಂಥವ್ರು ಕಡ್ಡಾಯವಾಗಿ ಈ ಒಂದು ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಏಪ್ರಿಲಿಂದ ಮತ್ತೆ ಪಿಂಚಣಿ ಏನಿದೆ ಪಿಂಚಣಿಯನ್ನು ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ರದ್ದಾಗುತ್ತೆ ಅಂತ ಸರ್ಕಾರದ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥದ್ದು. ಹಾಗಾದರೆ ಯಾವೆಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು, ಹಾಗಾದರೆ ಯಾರೆಲ್ಲ ಒಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು, ಮತ್ತು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು, ಮತ್ತು ವೀಕ್ಷಕರು ಎಂತಹ ಪಿಂಚಣಿದಾರರು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು, ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಪಿಂಚಣಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಕ್ಕಂಥವ್ರಿಗೆ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕೂಡ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಾನು ಪಿಂಚಣಿದಾರರಿಗೆ ಪಿಂಚಣಿಗಳನ್ನು ರದ್ದಾಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ ಅಂತ ನಾನು ಕಳೆದ ವಿಡಿಯೋದಲ್ಲೇ ತಮಗೆ ಮಾಹಿತಿನ ತಿಳಿಸಿದ್ದೆ. ಹಾಗಾದರೆ ವೀಕ್ಷಕರು, ಯಾವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದು ಆಗ್ತಾ ಇದೆ, ಸರ್ಕಾರದ ಕಡೆಯಿಂದನೇ ಯಾಕೆ ರದ್ದು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ವೀಕ್ಷಕರೇ, ಒಂದು ಸರ್ಕಾರದ ಕಡೆಯಿಂದ ಈ ಒಂದು ಮಾರ್ಚ್ ತಿಂಗಳ ಪಿಂಚಣಿ ಬರೋದಕ್ಕೂ ಕೂಡ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವೀಕ್ಷಕರು, ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸಿದ್ದೆ. ಪಿಂಚಣಿಗಳನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ, ಸರ್ಕಾರದ ಕಡೆಯಿಂದನೇ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿನ ತಿಳಿಸಿದ್ದೆ. ಅಂದರೆ ವೀಕ್ಷಕರು, ಯಾರೆಲ್ಲ ಒಂದು ಅನರ್ಹ ಫಲಾನುಭವಿಗಳಿದ್ದಾರೆ, ಅನರ್ಹ ಪಿಂಚಣಿದಾರರಿದ್ದಾರೆ, ಅಂಥವರ ಪಿಂಚಣಿಗಳನ್ನು ರದ್ದು ಮಾಡಬೇಕು ಅಂತ ಸರ್ಕಾರ ಈ ಒಂದು ಮಾರ್ಚ್ ತಿಂಗಳಲ್ಲಿ ಪರಿಷ್ಕರಣೆ ಬಹಳಷ್ಟು ಒಂದು ಗಂಭೀರವಾಗಿ ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಅನರ್ಹರಿಗೆ ಈ ಒಂದು ಯೋಜನೆಯ ಲಾಭನ ಸಿಗಬಾರದು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಪಿಂಚಣಿ ಪರಿಷ್ಕರಣೆಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವೀಕ್ಷಕರು, ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಅನರ್ಹ ಪಿಂಚಣಿದಾರರು ಇದ್ದಾರೆ, ಪಿಂಚಣಿಗಳನ್ನು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರ ಗಮನಕ್ಕೆ ಬಂದಿರುವ ಕಾರಣ ಈ ಒಂದು ಮಾರ್ಚ್ ತಿಂಗಳಲ್ಲಿ ಪಿಂಚಣಿ ಪರಿಷ್ಕರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಜನರದು ಪಿಂಚಣಿಗಳನ್ನು ರದ್ದಾಗಿದೆ ವೀಕ್ಷಕರೇ. ಹೀಗಾಗಿ ಯಾರೆಲ್ಲ ಒಂದು ರದ್ದಾಗಿದೆ ಪಿಂಚಣಿದಾರರದು, ಪಿಂಚಣಿಗಳನ್ನು ರದ್ದಾದಂಥವ್ರು ಮತ್ತು ಇನ್ನೂ ಕೂಡ ಯಾರ್ದು ರದ್ದಾಗಿಲ್ಲ ಅಂಥವರು ಕೂಡ ಸರ್ಕಾರದ ಕಡೆಯಿಂದಲೇ ತಿಳಿಸಿರುವ ಮಾಹಿತಿ ಪ್ರಕಾರ ಅಂಗವಿಕಲ ಪಿಂಚಣಿ ಪಡಿತಕ್ಕಂಥವ್ರು ಮತ್ತು ವೃದ್ಧಾಪ್ಯ ಯೋಜನೆ ಪಿಂಚಣಿಗಳನ್ನು ಪಡಿತಕ್ಕಂಥವ್ರು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಕ್ಕಂಥ ಫಲಾನುಭವಿಗಳೇನಿದ್ದಾರೆ, ಫಲಾನುಭವಿಗಳು ತಮ್ಮ ದಾಖಲೆಗಳನ್ನು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಬೇಕು, ದಾಖಲೆಗಳನ್ನು ಸರಿಯಾದ ದಾಖಲೆಗಳನ್ನು ಕೊಡಬೇಕು ಅಂತ ಸರ್ಕಾರದ ಕಡೆಯಿಂದನೇ ಮಾಹಿತಿನ ಬಂದಿರುವಂಥದ್ದು. ಅಂತಂದರೆ ನಿಮ್ಮದು ಒಂದು ಮೊದಲನೇದಾಗಿ ನಿಮ್ಮ ಒಂದು ವೈದ್ಯಕೀಯ ದೃಢೀಕರಣ ಪತ್ರ, ಅಂದರೆ ವಯಸ್ಸಿನ ದೃಢೀಕರಣ ಪತ್ರ ಇರುತ್ತೆ. ವಯಸ್ಸಿನ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ನಿಮಗೆ ಒಂದು ಹಾಸ್ಪಿಟಲಲ್ಲಿ ವೈದ್ಯಕೀಯ ದೃಢೀಕರಣ ಪತ್ರನ ಅಂತಂದರೆ ವಯಸ್ಸಿನ ದೃಢೀಕರಣ ಪತ್ರನ ಕೊಡ್ತಾರೆ. ಆ ಒಂದು ದಾಖಲೆಗಳನ್ನು ಕೂಡ ತಗೊಂಡು ಹೋಗಬೇಕಾಗುತ್ತೆ. ಅದಾದ ನಂತರ ಎರಡನೇದಾಗಿ ವೀಕ್ಷಕರೇ, ನಿಮ್ಮ ಒಂದು ರೇಷನ್ ಕಾರ್ಡ್ ಕೊಡಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರನ ಸಲ್ಲಿಸಬೇಕಾಗುತ್ತೆ, ಮತ್ತು ನಿಮ್ಮೊಂದು ವೋಟರ್ ID ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇಷ್ಟು ದಾಖಲೆಗಳನ್ನು ಒಯ್ದು ನೀವು ಪಿಂಚಣಿಯನ್ನು ಪಡಿತಕ್ಕಂಥವ್ರು ನಿಮ್ಮ ಒಂದು ಗ್ರಾಮ ಆಡಳಿತಾಧಿಕಾರಿಗೆ ಸಬ್ಮಿಟ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ ವೀಕ್ಷಕರು. ನೀವು ಅರ್ಹ ಪಿಂಚಣಿದಾರರಿದ್ದೀರಿ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಏನಿದೆ ಯಶಸ್ವಿಯಾಗಿ ಚಾಲ್ತಿಯಾಗಿ ಬರುತ್ತೆ. ಮತ್ತು ಯಾರೆಲ್ಲ ಒಂದು ಸುಳ್ಳು ದಾಖಲೆಗಳನ್ನು ನೀಡಿ ಮತ್ತು ವಯಸ್ಸಿನ ಅಂತರ ಅಂತಂದರೆ ವಯಸ್ಸಿನ ಕಡಿಮೆ ಇದ್ದರೂ ಕೂಡ ಪಿಂಚಣಿಗಳನ್ನು ಮಾಡಿಸ್ಕೊಂಡಿದ್ದಾರೆ, ಅಂಥವರ ಪಿಂಚಣಿಗಳನ್ನು ಸರ್ಕಾರದ ಕಡೆಯಿಂದನೇ ರದ್ದಾಗ್ತಾಯಿದೆ ವೀಕ್ಷಕರೇ. ಇನ್ನು ಮುಂದೆ ಅಂಥ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಬರೋದಿಲ್ಲ ವೀಕ್ಷಕರೇ. ಇನ್ನು ವೃದ್ಧಾಪ್ಯ ಯೋಜನೆ ಪಿಂಚಣಿಯಲ್ಲೂ ಕೂಡ ಈ ರೀತಿಯಾಗಿ ಸರ್ಕಾರಕ್ಕೆ ಒಂದು ಅಂತಂದರೆ ಸುಳ್ಳು ದಾಖಲೆಗಳನ್ನು ನೀಡಿ ಮತ್ತು ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲದ್ರೂ ಕೂಡ ಪಿಂಚಣಿಗಳನ್ನು ಪಡಿತಾ ಇದ್ದಾರೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮತ್ತು ವೃದ್ಧಾಪ್ಯ ಯೋಜನೆಯಲ್ಲಿ. ಇದರ ಬದಲಾಗಿಯೂ ಕೂಡ ಅಂಗವಿಕಲ ಪಿಂಚಣಿಯಲ್ಲಿಯೂ ಕೂಡ ಬಹಳಷ್ಟು ಒಂದು ಅನರ್ಹ ಪಿಂಚಣಿದಾರರು ಪಿಂಚಣಿಗಳನ್ನು ಪಡಿತಾ ಇದ್ದಾರೆ ಅಂತ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಅಂತಂದರೆ UDID ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಅಥವಾ ಈ ಒಂದು ಅಂಗವಿಕಲ ಪಾಸ್ಬುಕ್ಗಳನ್ನು ಮಾಡಿಸ್ಕೊಂಡು ಪಿಂಚಣಿಗಳನ್ನು ಪಡಿತಾ ಇದ್ದಾರೆ ಅಂತ ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ ಅಂಗವಿಕಲರ ಪಿಂಚಣಿಗಳು ಕೂಡ ರದ್ದಾಗ್ತಾ ಇದೆ ವೀಕ್ಷಕರೇ. ಯಾರೆಲ್ಲ ಒಂದು ಅನರ್ಹ ಪಿಂಚಣಿದಾರ ಇದೆ ಅಂಥವ್ರದ್ದು ಮಾತ್ರ ರದ್ದಾಗ್ತಾ ಇದೆ, ಅರ್ಹ ಪಿಂಚಣಿದಾರರದ್ದು ಪಿಂಚಣಿಗಳನ್ನು ರದ್ದು ಆಗ್ತಾ ಇಲ್ಲ ವೀಕ್ಷಕರೇ.
ನಾನು ಅನೇಕ ವಿಡಿಯೋಗಳಲ್ಲಿ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಯಾವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದು ಆಗ್ತಾಯಿದೆ ಸರ್ಕಾರದ ಕಡೆಯಿಂದ ಅಂತಂದರೆ, ಈಗೇನು ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಫಂಡಿಂಗ್ ಅನ್ನೋದು ರಿಲೀಸ್ ಮಾಡ್ತಾರೆ. ಫಂಡಿಂಗ್ ಅನ್ನೋದು ರಿಲೀಸ್ ಮಾಡಿದ ಮೇಲೆ ಬಹಳಷ್ಟು ಫಂಡ್ ಏನಿದೆ ಸರ್ಕಾರದ ಕಡೆಯಿಂದ ಬಿಡುಗಡೆ ಆದಮೇಲೆ ಅನರ್ಹ ಫಲಾನುಭವಿಗಳಿಗೆ ಹೆಚ್ಚಾಗಿ ಫಂಡಿಂಗ್ ಹೋಗ್ತಾ ಇದೆ, ಹಣನ ಜಮಾ ಆಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಇದನ್ನು ಹೊಡೆತ ಬೀಳುತ್ತೆ ಅಂತ ಸರ್ಕಾರ ಪರಿಷ್ಕರಣೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಈ ಒಂದು ಮಾರ್ಚ್ ತಿಂಗಳಲ್ಲಿ ಕಂಪ್ಲೀಟಾಗಿ ಪರಿಷ್ಕರಣೆ ಮಾಡಿದ್ದಾರೆ. ಬಹಳಷ್ಟು ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ ವೀಕ್ಷಕರೇ. ಇನ್ನು ಮಾರ್ಚ್ ತಿಂಗಳ ಪಿಂಚಣಿಗಾಗಿ ವೇಟ್ ಮಾಡ್ತಕ್ಕಂಥ ಫಲಾನುಭವಿಗಳಿದ್ರಿ ಅಂಥವರಿಗೆ ಯಾವ ಕಾರಣಕ್ಕಾಗಿ ಇಷ್ಟು ದಿನ ಲೇಟ್ ಆಗ್ತಾಯಿದೆ, ಇವಾಗ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆದರೂ ಕೂಡ ಇನ್ನೂ ಕೂಡ ಪಿಂಚಣಿನ ಜಮಾ ಆಗಿಲ್ಲ ಮಾರ್ಚ್ ತಿಂಗಳದು ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸರ್ಕಾರದ ಕಡೆಯಿಂದ ಬಂದಿರುವ ಮಾಹಿತಿ ಪ್ರಕಾರ ಏನಂತಂದರೆ, ಇವಾಗ ಕಂಪ್ಲೀಟಾಗಿ ವೀಕ್ಷಕರು ಯಾರ್ದೆಲ್ಲ ಫೆಬ್ರವರಿ ತಿಂಗಳದು ಪಿಂಚಣಿನ ಪೆಂಡಿಂಗ್ ಇತ್ತು ಅಂಥವರಿಗೆ ಕಂಪ್ಲೀಟಾಗಿ ಸರ್ಕಾರದ ಕಡೆಯಿಂದ ಜಮಾ ಮಾಡಿದ್ದಾರೆ ವೀಕ್ಷಕರೇ. ಇವಾಗ ಪೆಂಡಿಂಗ್ ಇರುವಂಥ ಪಿಂಚಣಿದಾರರು ಎಲ್ರಿಗೂ ಕೂಡ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಅಥವಾ ಜನವರಿ ತಿಂಗಳದು ಏನು ಪೆಂಡಿಂಗ್ ಇತ್ತು ಹಣನ ಪೆಂಡಿಂಗ್ ಇರುವಂಥವರಿಗೆ ಕಂಪ್ಲೀಟಾಗಿ ಜಮಾ ಮಾಡಿದ್ದಾರೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿನ ತಿಳಿಸಿರುವಂಥದ್ದು. ಹೀಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಕ್ಲಿಯರ್ ಆಗಿ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಕ್ಕಂಥ ಫಲಾನುಭವಿಗಳಿದ್ರಿ, ನಿಮಗೆ ಯಾವಾಗ ಹಣನ ಬರುತ್ತೆ ಅಂತಂದರೆ ಇನ್ನೂ 2 ದಿನಗಳ ಒಳಗಾಗಿ ಹಣ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಪರಿಷ್ಕರಣೆಯೂ ಕೂಡ ಆಗಿದೆ ಅಂತೆ. ಮತ್ತು ಪೆಂಡಿಂಗ್ ಇರುವಂಥ ಏನು ಫಲಾನುಭವಿಗಳಿಗೆ ಹಣನ ಪೆಂಡಿಂಗ್ ಇಟ್ಕೊಂಡಿದ್ರು ಅಂತಹ ಪೆಂಡಿಂಗ್ ಹಣನೂ ಕೂಡ ಎಲ್ಲರೂ ಕೂಡ ಅಂತಹ ಪೆಂಡಿಂಗ್ ಹಣನೂ ಕೂಡ ಕ್ಲಿಯರ್ ಮಾಡಿದ್ದಾರೆ ವೀಕ್ಷಕರೇ. ಹೀಗಾಗಿ ಇವಾಗ ಮಾರ್ಚ್ ತಿಂಗಳ ಪಿಂಚಣಿ ಏನಿದೆ ಇವಾಗ ಇನ್ನೂ 2 ದಿನಗಳ ಒಳಗಾಗಿ ಬಿಡುಗಡೆ ಮಾಡ್ತಾರೆ ಅಂತ. ಬಿಡುಗಡೆ ಆದಮೇಲೆ ನಿಮಗೆ ಸಮಯ ಸುಮಾರು ಎಲ್ರಿಗೂ ಕೂಡ ಪಿಂಚಣಿಯನ್ನು ಜಮಾ ಆಗೋಕ್ಕೆ 1 ವಾರ ಸಮಯನ ತೆಗೆದುಕೊಳ್ಳುವಂಥದ್ದು. ಪ್ರತಿ ತಿಂಗಳು ಕೂಡ ಇದೇ ರೀತಿಯಾಗಿ ಜಮಾ ಆಗ್ತಾ ಇರುವಂಥದ್ದು. ಕೆಲವೊಬ್ಬರಿಗೆ ಇವತ್ತು ಜಮಾ ಆದರೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ನಾಳೆ ಜಮಾ ಆಗ್ತದೆ, ಇನ್ನೂ ಕೆಲವೊಂದಿಷ್ಟು ಜನರಿಗೆ ನಾಡಿದ್ದು ಜಮಾ ಆಗ್ತದೆ. ಈ ರೀತಿಯಾಗಿ ಸ್ಲೋ ಪ್ರೋಸೆಸ್ಸಲ್ಲಿ ಒಂದು ಹಣನ ಜಮಾ ಆಗ್ತಾ ಇರುವಂಥದ್ದು. ಇಷ್ಟು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಡೌಟ್ಸ್ಗಳನ್ನ ಕೇಳಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಯಾರೆಲ್ಲ ಒಂದು ಅನರ್ಹ ಮತ್ತು ಸುಳ್ಳು ದಾಖಲೆಗಳನ್ನು ನೀಡಿ ಪಿಂಚಣಿನ ಪಡಿತಾ ಇದ್ರಿ, ಪಿಂಚಣಿ ಪಡಿತಕ್ಕಂಥವ್ರ ಪಿಂಚಣಿಗಳನ್ನು ರದ್ದು ಆಗ್ತದೆ ವೀಕ್ಷಕರೇ. ಮತ್ತು ನೀವು ಯಾರೆಲ್ಲ ಒಂದು ಅನರ್ಹ ಪಿಂಚಣಿದಾರರಿದ್ರಿ, ಸುಳ್ಳು ದಾಖಲೆಗಳನ್ನು ನೀಡಿ ಪಿಂಚಣಿನ ಪಡಿತಾ ಇದ್ರಿ ಅಂತಂದರೆ ನೀವು ಕೂಡಲೇ ನೀವು ಪಿಂಚಣಿಗಳನ್ನು ರದ್ದು ಮಾಡಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದನೇ ಮತ್ತೆ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ್ಮೇಲೆ ಮತ್ತೆ ನಿಮ್ಮ ಒಂದು ಗ್ರಾಮ ಆಡಳಿತಾಧಿಕಾರಿಗಳು ಕೂಡ ನಿಮಗೆ ಒಂದು ಪಿಂಚಣಿಗಳನ್ನು ರದ್ದು ಮಾಡಿ, ಯಾಕೆಂತಂದರೆ ನೀವು ಅರ್ಹ ಫಲಾನುಭವಿ ಇದ್ದೀರಿ ಅಂತಂದರೆ ಮಾತ್ರ ನಿಮ್ಮ ಪಿಂಚಣಿ ಏನಿದೆ ಬರುತ್ತೆ. ಅನರ್ಹ ಪಿಂಚಣಿದಾರರು ಇದ್ದೀರಿ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾರೆ ವೀಕ್ಷಕರೇ. ಹೀಗಾಗಿ ಅರ್ಹ ಪಿಂಚಣಿದಾರರಿಗೆ ಪಿಂಚಣಿ ಹಣ ಸಿಗಬೇಕು ಅಂತ ಸರ್ಕಾರದ ಕಡೆಯಿಂದನೇ ಒಂದು ರೂಲ್ಸ್ನ ಮಾಡಿರುವಂಥದ್ದು ಮತ್ತು ಸೂಚನೆ ಕೂಡ ಮಾಡಿರುವಂಥದ್ದು, ಪರಿಷ್ಕರಣೆಯೂ ಕೂಡ ಆಗಿರುವಂಥದ್ದು. ಇಷ್ಟು ಒಂದು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನ ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಯಾಕೆ ಪಿಂಚಣಿ ಹಣಕ್ಕೆ ಬರೋದು ಲೇಟ್ ಆಗಿದೆ ಅಂತ ಎಲ್ಲವೂ ಕೂಡ ಕ್ಲಿಯರಾಗಿ ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೇ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.